ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಭಾರತ್ ಗೌರವದಿಂದ ದಕ್ಷಿಣ ದೇಗುಲಗಳ ದರ್ಶನ ಭಾಗ್ಯ, ವಿಶೇಷ ಪ್ಯಾಕೇಜ್ ಘೋಷಿಸಿರುವ ರೈಲ್ವೆ ಇಲಾಖೆ. ಖ್ಯಾತ ಪರ್ವತಾರೋಹಿ ವಿಜಯ್ ಘಿಂಗ್ರೆ ವಿಧಿವಶ, ಅನಾರೋಗ್ಯದಿಂದ ಎವರೆಸ್ಟ್ ಕ್ಯಾಂಪ್ನಲ್ಲಿ ಸಾವು. ಬಲು ದುಬಾರಿಯಾದ ಕೈಲಾಸ ದರ್ಶನ, ಬೆಲೆ ಏರಿಕೆ ಬಿಸಿಯಲ್ಲಿ ಮಾನಸ ಸರೋವರ ಯಾತ್ರಿಕರು. ಕಾರ್ಟೂನ್ ಕ್ಯಾರೆಕ್ಟರ್ ಈಗ ಪ್ರವಾಸೋದ್ಯಮದ ಅಂಬಾಸಿಡರ್. ಹೆಲೋ ಕಿಟಿ ಜಗತ್ತಿಗೆ ಪ್ರವಾಸಿ ಲೋಕ ಫಿದ. ರೈಲ್ವೆ ಇಲಾಖೆ ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಸಹಯೋಗದಲ್ಲಿ ಭಾರತ್ ಗೌರವ್ ದಕ್ಷಿಣ ಯಾತ್ರೆಗೆ ಪ್ಯಾಕೇಜ್ ಘೋಷಣೆ ಮಾಡಿದೆ. ಜುಲೈ 7ರಿಂದ 12ರವರೆಗೆ ಈ ಯಾತ್ರೆಯನ್ನು ಆಯೋಜಿಸಲಾಗಿದ್ದು, ಎಸಿ 3 ಟೈರ್ ಕೋಚ್ಗಳಲ್ಲಿ ಯಾತ್ರಿಕರಿಗೆ ಆರಾಮದಾಯಕ ಪ್ರಯಾಣ ಸೌಕರ್ಯವನ್ನು ಕಲ್ಪಿಸಲಾಗಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಇದರೊಂದಿಗೆ ಯಾತ್ರಿಕರಿಗೆ ಉತ್ತಮ ವಸತಿ, ಊಟೋಪಚಾರ ಮತ್ತು ಪ್ರಯಾಣ ವಿಮೆಯನ್ನು ಒದಗಿಸಲಾಗುವುದು ಎಂದು ಇಲಾಖೆ ತಿಳಿಸಿದೆ. ದಕ್ಷಿಣ ಭಾರತದ ಐತಿಹಾಸಿಕ ದೇವಾಲಯಗಳ ದರ್ಶನಕ್ಕೆ ಈ ಪ್ಯಾಕೇಜ್ ಸೂಕ್ತವಾಗಿದ್ದು, ಹೆಚ್ಚಿನ ಮಾಹಿತಿಗೆ www.irctctourism.com ವೆಬ್ಸೈಟ್ನಲ್ಲಿ ಲಭ್ಯವಿದೆ. ನೇಪಾಳದ ಖ್ಯಾತ ಪರ್ವತಾರೋಹಿ ವಿಜಯ್ ಘಿಮ್ರೆ ಸಾವನ್ನಪ್ಪಿದ್ದಾರೆ. ಪರ್ವತಾರೋಹಣ ಸಂದರ್ಭದಲ್ಲಿ ಮೌಂಟ್ ಎವರೆಸ್ಟ್ನಲ್ಲಿ ಈ ಘಟನೆ ಸಂಭವಿಸಿದೆ ಎಂದು ತಿಳಿದುಬಂದಿದೆ. ಹಿಮಾಲಯದ ಕ್ಯಾಂಪ್ 1 ತಲುಪಿದ ನಂತರ ವಿಜಯ್ ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಯಾವುದೇ ಚಿಕಿತ್ಸೆ ಫಲಿಸದೆ ನೇಪಾಳದ ಹೆಸರಾಂತ ಪರ್ವತಾರೋಹಿ ಕೊನೆಯುಸಿರೆಳೆದಿದ್ದಾರೆ. ವಿಜಯ್ ಅವರ ಎಕ್ಸ್ಪಿಡಿಚರ್ ಸಾಧನೆ ನೇಪಾಳದ ಯುವ ಚಾರಣಿಗರಿಗೆ ಪ್ರೇರಣೆಯಾಗಿದ್ದು, ಸರ್ಕಾರ ಸಂತಾಪ ಸೂಚಿಸಿದೆ. ಘಿಮ್ರೆ ಸಾವು ತುಂಬಲಾರದ ನಷ್ಟ ಅನ್ನುತ್ತಿದೆ ಪ್ರವಾಸಿ ಲೋಕ. ಕ್ಯೋಟೋ ನಗರವು ಧಾರ್ಮಿಕ ಕೇಂದ್ರವಾಗಿದ್ದು, ಇಲ್ಲಿ ಸುಮಾರು 1600ಕ್ಕೂ ಹೆಚ್ಚು ಬೌದ್ಧ ದೇವಾಲಯಗಳು ಮತ್ತು 400ಕ್ಕೂ ಹೆಚ್ಚು ಶಿಂಟೋ ಪ್ರಾರ್ಥನಾ ಮಂದಿರಗಳಿವೆ. ಇವುಗಳಲ್ಲಿ 17 ತಾಣಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳೆಂದು ಘೋಷಿಸಿದೆ. 2ನೇ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕವು ಅಣು ಬಾಂಬ್ ಹಾಕಲು ಆಯ್ಕೆ ಮಾಡಿಕೊಂಡಿದ್ದ ನಗರಗಳ ಪಟ್ಟಿಯಲ್ಲಿ ಮೊದಲು ಕ್ಯೋಟೋ ಇತ್ತು. ಆದರೆ ಅಂದಿನ ಅಮೆರಿಕದ ಯುದ್ಧ ಕಾರ್ಯದರ್ಶಿ ಹೆನ್ರಿ ಸ್ಟಿಮ್ಸನ್ ಅವರು ಕ್ಯೋಟೋದ ಸಾಂಸ್ಕೃತಿಕ ಮಹತ್ವ ಮತ್ತು ಸೌಂದರ್ಯವನ್ನ ಕಂಡು ಈ ನಗರವನ್ನ ಪಟ್ಟಿಯಿಂದ ಕೈಬಿಡುವಂತೆ ಒತ್ತಾಯಿಸಿದರು. ಹೀಗಾಗಿ ಕ್ಯೋಟೋ ಬಚಾವಾಯಿತು. ಕ್ಯೋಟೋ ಕೇವಲ ಹಳೆಯ ಸಂಪ್ರದಾಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಇದು ಜಗತ್ತಿನ ಪ್ರಸಿದ್ಧ ಕಂಪನಿಗಳ ಜನ್ಮಸ್ಥಳವೂ ಹೌದು. ಹಾಗಾದ್ರೆ ಕ್ಯೋಟೋ ನಗರ ಯಾವ ದೇಶದಲ್ಲಿದೆ? ಮಿಡಲ್ ಈಸ್ಟ್ ಯುದ್ಧದ ಬಿಸಿ ಈಗ ಕೈಲಾಸ ಮಾನಸ ಸರೋವರ ಯಾತ್ರೆಗೂ ತಟ್ಟಿದೆ. ಭಾರತೀಯ ರೂಪಾಯಿ ಮೌಲ್ಯ ಇಳಿಕೆ ಕಂಡಿದ್ದು, ಯಾತ್ರೆಯನ್ನ ಇನ್ನಷ್ಟು ದುಬಾರಿಗೊಳಿಸಿದೆ ಎಂದು ವರದಿಗಳು ತಿಳಿಸಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆಯ ಮೊತ್ತ 35,000 ರೂಪಾಯಿ ಏರಿಕೆಯಾಗಿದೆ ಎಂದು ತಿಳಿದುಬಂದಿದೆ. ಒಬ್ಬ ವ್ಯಕ್ತಿ ಕೈಲಾಸ ಮಾನಸ ಸರೋವರದ ಯಾತ್ರೆಗೆ ಈಗ ಬರೋಬ್ಬರಿ 2 ಲಕ್ಷದವರೆಗೆ ಖರ್ಚು ಭರಿಸಬೇಕಾಗುತ್ತದೆ ಎಂದು ಅಂದಾಜಿಸಲಾಗಿದೆ. ಹೆಚ್ಚುತ್ತಿರುವ ಪ್ರವಾಸಿಗರ ಸಂಖ್ಯೆಯನ್ನ ಗಮನದಲ್ಲಿರಿಸಿ ಈ ಬಾರಿ ಸೌಕರ್ಯಗಳನ್ನು ಇನ್ನಷ್ಟು ಹೆಚ್ಚಿಸಲಾಗಿದೆ ಎಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಹೆಲೋ ಕಿಟಿ ಜಪಾನಿನಿಂದ ಅನಿಮೇಷನ್ ಜಗತ್ತಿಗೆ ಸಿಕ್ಕ ಒಂದು ಅದ್ಭುತ ಇಮ್ಯಾಜಿನರಿ ಕ್ಯಾರೆಕ್ಟರ್. 70ರ ದಶಕದಲ್ಲಿ ಪರಿಚಯಿಸಲಾದ ಈ ಕಾರ್ಟೂನ್ ಇಂದಿಗೂ ಕೋಟ್ಯಾಂತರ ಜನರ ಮನಗೆತ್ತಿದೆ. ಜಪಾನಿನ ಒಂದು ಐಲ್ಯಾಂಡ್ನಲ್ಲಿ ಈ ಹೆಲೋ ಕಿಟಿ ಜಗತ್ತನ್ನ ಸೃಷ್ಟಿಸಲಾಗಿದೆ. ಜಪಾನಿನ ಅವಾಜಿ ಐಲ್ಯಾಂಡ್ನಲ್ಲಿ ನಿರ್ಮಿಸಲಾಗಿರುವ ಈ ಕಾರ್ಟೂನ್ ಜಗತ್ತನ್ನ ನೋಡಲು ಪ್ರವಾಸಿಗರ ದಂಡೇ ಹರಿದು ಬರ್ತಾ ಇದೆ. ಅನಿಮೇಷನ್ ಲೋಕಕ್ಕೆ ವಿಶೇಷ ಕೊಡುಗೆಗಳನ್ನು ನೀಡುವ ಜಪಾನ್ ಹೆಲೋ ಕಿಟಿ ಐಲ್ಯಾಂಡ್ ನಿರ್ಮಿಸುವ ಮೂಲಕ ಪ್ರವಾಸಿ ಜಗತ್ತಿಗೂ ಅವಿಸ್ಮರಣೀಯ ಉಡುಗೊರೆ ನೀಡಿದೆ ಎಂದರೆ ತಪ್ಪಾಗಲಾರದು. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಅಲ್ಹಂಬ್ರಾ ಅರಮನೆ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.